ಜರ್ಮನಿ, ಫ್ರಾನ್ಸ್ ಅಥವಾ UK ಅಂತಹ ಇಡೀ ದೇಶದ ಜನಸಂಖ್ಯೆಗಿಂತ ನಮ್ಮಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಜನರ ಸಂಖ್ಯೆ ಭಾಳಷ್ಟು ಹೆಚ್ಚಾಗಿದೆ. ಪ್ರತಿ ವರ್ಷ ಸಾವಿರಾರು ಯುವಕರು ಉದ್ಯೋಗ ಇಲ್ಲದೆ ಬೇಸತ್ತು ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಂಡು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಹಳ್ಳಿಯಲ್ಲಿರುವಂಥ ಯುವಕನಿಗೆ ಕೃಷಿ ಮಾಡುವಂಥದ್ದು ಕೀಳು ಅನ್ನುವಂಥ ಒಂದು ಭಾವನೆ ಅವನಿಗೆ ಬಂದಿದೆ ಅಥವಾ ಅವನಿಗೆ ತುಂಬಲಾಗ್ತಾ ಇದೆ. ಡೆಮೋಗ್ರಫಿಕ್ ಡಿವಿಡೆಂಟ್ ಅನ್ನುವಂಥದ್ದು ಡೆಮೋಗ್ರಫಿಕ್ ಡಿಸಾಸ್ಟರ್ ಆಗಿ ಬದಲಾಗ್ತಿರುವ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇವಲ ಮೇಲ್ನೋಟದ ಬಣ್ಣ ಬಳಿಯುವಂತಹ ಕೆಲಸವನ್ನ ಮಾಡೋದ್ರ ಬದಲಾಗಿ ಕ್ರಾಂತಿಕಾರಿ ಬದಲಾವಣೆ ಅನ್ನುವಂಥದ್ದು ಆಗಲೇಬೇಕಾಗಿದೆ. ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಒಂದು ಫೋಟೋವನ್ನು ಸರಿಯಾಗಿ ಗಮನ ಹರಿಸಿ ನೋಡಿ. ಇದು ನಮ್ಮ ದೇಶದ ಇವತ್ತಿನ ಕಟು ಸತ್ಯ. ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿರುವಂಥ ಈ ಒಂದು ಅಂಕಿ ಅಂಶಗಳೇನಿದ್ದಾವೆ ಅವು ಕೇವಲ ಸಂಖ್ಯೆ ಅಲ್ಲ. ಇದು ನಮ್ಮ ದೇಶದ ಕೋಟ್ಯಾಂತರ ಯುವಜನರ ಕಣ್ಣೀರು, ಹತಾಶೆ ಮತ್ತು ಕಮರಿ ಹೋದಂತಹ ಕನಸುಗಳ ಕನ್ನಡಿ ಅಂತ ನಾವು ನೋಡಬೇಕಾಗತ್ತೆ. ಭಾರತದ 8.7 ಕೋಟಿ ಯುವ ಜನತೆಗೆ ಕೆಲಸ ಇಲ್ಲ, ಓದೋದಕ್ಕೆ ಒಂದು ವ್ಯವಸ್ಥೆ ಸರಿಯಾಗಿಲ್ಲ. ಅಂದರೆ ಬರೋಬ್ಬರಿ 8.7 ಕೋಟಿ ಯುವ ಜನತೆ ಯಾವುದೇ ಕೆಲಸ, ಶಿಕ್ಷಣ ಅಥವಾ ತರಬೇತಿಗಳು ಸಹ ಇಲ್ಲದೆ ಸುಮ್ಮನೆ ಇದ್ದಾರೆ. ಇಂಗ್ಲೀಷ್ನಲ್ಲಿ ಇದನ್ನು ನೀಟ್, ನಾಟ್ ಇನ್ ಎಂಪ್ಲಾಯ್ಮೆಂಟ್, ಎಜುಕೇಷನ್ ಆರ್ ಟ್ರೈನಿಂಗ್ ಅಂತ ಕರೀತಾರೆ. ಇದು ಬರೀ ಒಂದು ಸಂಖ್ಯೆ ಅಲ್ಲ ಸ್ನೇಹಿತರೆ, ಇದು ನಮ್ಮ ದೇಶದ ಭವಿಷ್ಯದ ಮೇಲೆ ಆವರಿಸಿರುವಂಥ ಒಂದು ರೀತಿಯ ಕಾರ್ಮೋಡ. ಜಗತ್ತಿನ ಎಷ್ಟೋ ದೇಶಗಳ ಒಟ್ಟು ಜನಸಂಖ್ಯೆ ಒಟ್ಟಾರೆ ನಾವು ನೋಡೋದಾದರೆ 8.7 ಕೋಟಿಯಷ್ಟು ಇಲ್ಲ. ಉದಾಹರಣೆಗೆ ಜರ್ಮನಿ, ಫ್ರಾನ್ಸ್ ಅಥವಾ UK ಅಂತಹ ಇಡೀ ದೇಶದ ಜನಸಂಖ್ಯೆಗಿಂತ ನಮ್ಮಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಜನರ ಸಂಖ್ಯೆ ಭಾಳಷ್ಟು ಹೆಚ್ಚಾಗಿದೆ. ಒಂದು ಕಡೆ ನಾವು ಯುವ ಭಾರತ, ವಿಶ್ವಗುರು, ಡೆಮೋಗ್ರಫಿಕ್ ಡಿವಿಡೆಂಟ್ ಜನಸಂಖ್ಯಾ ಲಾಭಾಂಶ ಅಂತ ಬೆನ್ನನ್ನು ತಟ್ಕೊಳ್ತಾ ಇದ್ದೀವಿ. ನಮ್ಮ ದೇಶದ ಸರಾಸರಿ ವಯಸ್ಸು ಕೇವಲ 28 ವರ್ಷಗಳು. ಈ ಯುವಶಕ್ತಿ ಏನಿದೆ ದೇಶವನ್ನು ಕಟ್ಟಬೇಕಾಗಿತ್ತು. ಬಟ್ ಇವತ್ತು ಅದೇ ಯುವಶಕ್ತಿ ರಸ್ತೆಯಲ್ಲಿ ನಿಂತು ನಮಗೆ ಕೆಲಸ ಕೊಡಿ ಅಂತ ಅಂಗಲಾಚುವಂತಹ ಪರಿಸ್ಥಿತಿಗೆ ಬಂದಿದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಸಮಸ್ಯೆಯ ಆಳಕ್ಕೆ ಇಳಿದು ಒಂದಷ್ಟು ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡೋಣ. ಈ 8.7 ಕೋಟಿ ಅಂಕಿಅಂಶ ಎಲ್ಲಿಂದ ಬಂತು, ಇದರ ಹಿಂದಿರುವಂತಹ ಆರ್ಥಿಕ ಮತ್ತು ಸಾಮಾಜಿಕ ಕಾರಣಗಳೇನು, ಮತ್ತು ನಮ್ಮನ್ನಾಳುವಂತಹ ನಾಯಕರು, ಪ್ರಧಾನಿಯವರು ಇವರು ನೀಡಿದ್ದಂತಹ ಆಕಾಶದತ್ತರಕ್ಕೆ ಇರತಕ್ಕಂಥ ಒಂದು ಭರವಸೆಗಳ ಗತಿ ಏನಾಯಿತು ಅಂತ ಎಲ್ಲವೂ ಕೂಡ ಯಾವುದೇ ರೀತಿಯ ಮುಲಾಜಿಲ್ಲದೆ ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ಯಾರ್ಯಾರು ಈ ಒಂದು ವಿಡಿಯೋವನ್ನು ನೋಡ್ತಿದ್ರು ದಯವಿಟ್ಟು ಪೀಪಲ್ ಟಿವಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸ್ನೇಹಿತರೆ, ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ಯೋಚನೆ ಮಾಡೋಣ. ನಮಗೆಲ್ಲ ಒಂದು ಖಂಡಿತ ನೆನಪಿರ್ಬೋದು ಅಂತ ಭಾವಿಸ್ತೀನಿ. 2014ರ ಚುನಾವಣೆಗಿಂತಲೂ ಮುಂಚೆ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಬಿರುಗಾಳಿಯಂತೆ ಪ್ರಚಾರ ಮಾಡ್ತಾ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಭರವಸೆಯನ್ನು ನೀಡಿದ್ರು. ಯುವಕರಿಗೆ ಅದು ಒಂದು ರೀತಿಯ ಸಂಜೀವನಿಯಂತೆ ಕಂಡಿತ್ತು. ಅಚ್ಚೇ ದಿನ್ ಆನೆ ವಾಲಾ ಹೈ ಅಂತ ಒಂದು ದೊಡ್ಡ ಮಟ್ಟದ ಘೋಷವಾಕ್ಯವನ್ನು ಅವರು ಹೇಳ್ತಾ ಇದ್ರು. ಇಂದಿನ ಸರ್ಕಾರದ ಭ್ರಷ್ಟಾಚಾರ, ನಿರುದ್ಯೋಗದಿಂದ ಬೇಸತ್ತಿದ್ದ ಯುವಜನರು ತುಂಬ ನಂಬಿಕೆಯಿಂದ, ಒಂದು ಹೊಸ ಭರವಸೆಯಿಂದ ಇವರಿಗೆ ವೋಟನ್ನು ಹಾಕಿದ್ರು. 2014 ಕಳೆಯಿತು. ನಂತರ 2019ರಲ್ಲೂ ಸಹ ಇದೇ ರೀತಿಯ ರಾಷ್ಟ್ರೀಯತೆಯ ಲೇಪನ ಇದ್ದಂತಹ ಒಂದಷ್ಟು ಭರವಸೆಗಳು ಮುಂದುವರಿತಲೇ ಹೋದವು. ಒಂದು ಸಿಂಪಲ್ ಲೆಕ್ಕಾಚಾರ ಹಾಕಿ ನೋಡಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂತಂದರೆ ಕಳೆದ 10 ವರ್ಷಗಳಲ್ಲಿ ಸುಮಾರು 20 ಕೋಟಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗಬೇಕಾಗಿತ್ತು. ಹೌದು ಅಲ್ಲ? 20 ಕೋಟಿ ಯುವಜನರಿಗೆ ಕೆಲಸ ಸಿಕ್ಕಿದ್ರೆ ಇವತ್ತು ಈ ಒಂದು 8.7 ಕೋಟಿ ಯುವಕರು ಬೀದಿಯಲ್ಲಿ ನಿಂತು ಹೋರಾಟ ಮಾಡುವಂತಹ ಪರಿಸ್ಥಿತಿ ಯಾಕೆ ಬರ್ತಾ ಇತ್ತು? ಆದರೆ ಇವತ್ತಿನ ರಿಯಾಲಿಟಿ ಏನಿದೆ ಅಂತ ಒಂದು ಟೈಮ್ಸ್ ಆಫ್ ಇಂಡಿಯಾದ ರಿಪೋರ್ಟ್ ನೋಡಿನೇ ನಮಗೆಲ್ರಿಗೂ ಅರ್ಥ ಆಗುತ್ತೆ. ವಾಗ್ದಾನಗಳು ಮತ್ತು ವಾಸ್ತವದ ನಡುವೆ ಇರುವಂತಹ ಈ ಒಂದು ಕಂದಕವನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಬನ್ನಿ, ಈ ಒಂದು ಭಾಷಣವನ್ನು ಬದಿಗಿಟ್ಟು ಅಧಿಕೃತ ಅಂಕಿ ಅಂಶಗಳ ಮೂಲಕನೇ ಈ ರಿಯಾಲಿಟಿ ಚೆಕ್ ಅನ್ನುವಂಥದ್ದನ್ನು ಮಾಡೋಣ. ಸ್ನೇಹಿತರೆ, ನಾವು ಗಾಳಿಯಲ್ಲಿ ಗುಂಡಾರಿಸುವಂತಹ ಕೆಲಸ ಮಾಡೋದು ಬೇಡ. ಅಧಿಕೃತ ದತ್ತಾಂಶಗಳನ್ನು ಇಟ್ಟುಕೊಂಡೇ ನೋಡೋದಾದರೆ ಸೆಂಟ್ರಲ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ CMIE
ಮತ್ತು ಸರ್ಕಾರದ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಈ ಒಂದು ಸಂಸ್ಥೆಗಳ ವರದಿ ಪ್ರಕಾರ ಭಾರತದಲ್ಲಿ ನಿರುದ್ಯೋಗ ದರ ಸತತವಾಗಿ ಏರುಪೇರು ಆಗ್ತಾನೇ ಇದೆ. ಕರೋನಾ ಸಾಂಕ್ರಾಮಿಕದಂತಹ ಒಂದು ಸಮಯದಲ್ಲೂ ಕೂಡ ಇದು ಐತಿಹಾಸಿಕ ಮಟ್ಟಕ್ಕೆ ತಲುಪಿತ್ತು ಅನ್ನುವಂಥದ್ದು ಎಲ್ರಿಗೂ ಸಹ ಗೊತ್ತಿದೆ. ಆದರೆ ಇತ್ತೀಚಿನ ದತ್ತಾಂಶಗಳ ಪ್ರಕಾರ, ಉದಾಹರಣೆಗೆ 2023 2024 ಅವಧಿಯಲ್ಲಿ ಯುವ ಜನರಲ್ಲಿ ಅಂದರೆ 15ರಿಂದ 29 ವರ್ಷದ ವಯಸ್ಸಿನವರಲ್ಲಿ ನಿರುದ್ಯೋಗದ ದರ ಇಡೀ ದೇಶದ ಸರಾಸರಿಗಿಂತಲೂ ಸರಿಸುಮಾರು ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಕೆಲವು ವರದಿಗಳ ಪ್ರಕಾರ ಇದು ಸುಮಾರು 10%ಇಂದ 15%ವರೆಗೂ ಇದೆ. ಆದರೆ ಈ ಗಾಯದ ಮೇಲೆ ಬರೆ ಎಳೆದಂತಹ ಇನ್ನೂ ಗಂಭೀರವಾದಂತಹ ವಿಚಾರ ಏನಪ್ಪ ಅಂದರೆ, ಈ 8.7 ಕೋಟಿ ಸಂಖ್ಯೆ ಏನಿದೆ ಅದು ಕೇವಲ ಕೆಲಸ ಹುಡುಕ್ತಿರುವಂಥ ನಿರುದ್ಯೋಗಿಗಳದ್ದಲ್ಲ. ಇದು ನೀಟ್ ಯುವಕರ ಸಂಖ್ಯೆ. ಅಂದರೆ ಇವರು ಉದ್ಯೋಗವನ್ನು ಹುಡುಕ್ತಾ ಇಲ್ಲ, ಓದ್ತಲೂ ಇಲ್ಲ, ಅಥವಾ ಯಾವುದೇ ಕೌಶಲ್ಯ ತರಬೇತಿಗಳನ್ನು ಪಡೆಯುವಂತಹ ಕೆಲಸವನ್ನು ಕೂಡ ಇವರು ಮಾಡ್ತಾ ಇಲ್ಲ. ಇವರು ಸಿಸ್ಟಮ್ನಿಂದ ಒಂದು ರೀತಿ ಹೊರಗಡೆನೆ ಉಳಿದು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ನಮ್ಮ ಒಟ್ಟು ಯುವಜನರ ಸಂಖ್ಯೆ ಏನಿದೆ ಸುಮಾರು 35ರಿಂದ 40 ಕೋಟಿ ಬಹುದೊಡ್ಡ ಮತ್ತು ಗಮನಾರ್ಹವಾದಂಥ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ಇವರಲ್ಲಿ ಹೆಚ್ಚಿನವರು ಯಾರು ಅನ್ನೋದನ್ನು ನೀವು ಯೋಚನೆ ಮಾಡ್ತಾ ಹೋದರೆ ಗ್ರಾಮೀಣ ಪ್ರದೇಶದ ಯುವಕರು ಮತ್ತು ಮಹಿಳೆಯರು. ಮನೆಯಲ್ಲೇ ಕುಳಿತು ತಮ್ಮ ಭವಿಷ್ಯದ ಬಗ್ಗೆ ಯಾವುದೇ ಆಶಾಭಾವನೆ ಇಲ್ಲದೆ ದಿನಗಳನ್ನು ದೂಡ್ತಾ ಇರುವಂತಹ ವ್ಯಕ್ತಿಗಳು ಯುವಜನತೆ. ಇದು ಕೇವಲ ನಮ್ಮ ಸರ್ಕಾರಕ್ಕೆ ಅಲ್ಲ, ಇಡೀ ದೇಶದ ಆರ್ಥಿಕ ವ್ಯವಸ್ಥೆಗೆ, ನಮ್ಮ ಸಮಾಜಕ್ಕೆ ಒಂದು ದೊಡ್ಡದಾದಂತಹ ಎಚ್ಚರಿಕೆ ಗಂಟೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಡೆಮೋಗ್ರಫಿಕ್ ಡಿವಿಡೆಂಟ್ ಅನ್ನುವಂಥದ್ದು ಡೆಮೋಗ್ರಫಿಕ್ ಡಿಸಾಸ್ಟರ್ ಆಗಿ ಬದಲಾಗ್ತಿರುವಂತಹ ಒಂದು ರೀತಿಯ ಬಹಳ ನೀಟಾದಂತಹ ಮುನ್ಸೂಚನೆ ಇದು ಅಂತ ನಾವು ನೋಡಬೇಕಾಗತ್ತೆ. ಇದಕ್ಕಿಂತಲೂ ಬಹಳ ದೊಡ್ಡದಾದ ವ್ಯಂಗ್ಯ ಏನಪ್ಪ ಅಂದರೆ, ಬಹುಶಃ ನಮ್ಮ ದೇಶದ ಅತಿ ದೊಡ್ಡ ದುರಂತ ಅಂದರೆ ಡಿಗ್ರಿ ಪಡೆದಂತಹ ಯುವಜನರಲ್ಲೇ ನಿರುದ್ಯೋಗ ದರ ಅತಿ ಹೆಚ್ಚಾಗಿರುವಂಥದ್ದು. ಈ ಅಂಕಿಅಂಶಗಳನ್ನು ನೀವು ಜಸ್ಟ್ ಹಾಗೆ ಗಮನಿಸಿ. ಸಾಕ್ಷರತೆ ಇಲ್ಲದವರಲ್ಲಿ ನಿರುದ್ಯೋಗ ದರ ಕಡಿಮೆ ಇದೆ, ಆದರೆ ಪದವಿ ಪಡೆದವರಲ್ಲಿ ನಿರುದ್ಯೋಗ ದರ ಅನ್ನುವಂಥದ್ದು ಸರಿಸುಮಾರು 17ರಿಂದ 20%ವರೆಗೂ ಇದೆ. ಅಂದರೆ ಶಿಕ್ಷಣ ಪಡೆದಿರುವುದರಿಂದ, ಉನ್ನತ ವ್ಯಾಸಂಗ ಮಾಡುವುದರಿಂದ ಉದ್ಯೋಗ ಸಿಗುತ್ತೆ ಅನ್ನುವಂತಹ ನಂಬಿಕೆ, ಭರವಸೆ ಇವತ್ತು ಹುಸಿಯಾಗ್ತಾ ಇದೆ. ಅಪ್ಪ ಅಮ್ಮನ ಒಂದು ಕಷ್ಟದ ಹಣ ಬ್ಯಾಂಕ್ ಲೋನ್ ಮಾಡಿನೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 3-4 ವರ್ಷಗಳ ಕಾಲ ಓದಿ ಕಡೆಗೆ ಕೈಯಲ್ಲಿ ಇಂಜಿನಿಯರಿಂಗು, BA, BCom, BSc ಸರ್ಟಿಫಿಕೇಟ್ಗಳನ್ನು ಹಿಡಿದು ಉದ್ಯೋಗಕ್ಕಾಗಿ ಅಲ್ದಾಡ್ತಿರುವಂಥ ಈ ಯುವಜನರ ಪರಿಸ್ಥಿತಿ ಅನ್ನುವಂಥದ್ದೇನಿದೆ ಅದು ತುಂಬಾ ದಯನೀಯ ಸ್ಥಿತಿಗೆ ತಲುಪಿದೆ. ಸ್ನೇಹಿತರೆ, ಒಂದು ಗ್ರೂಪ್ ಡಿ ಹುದ್ದೆಗೆ ಜವಾನ ಅಥವಾ ಪ್ಯೂನ್ ಕೆಲಸಕ್ಕೆ ಅರ್ಜಿ ಕರೆದ್ರೆ ಲಕ್ಷಾಂತರ ಜನ ಅಪ್ಲೈಯನ್ನು ಮಾಡ್ತಾರೆ. ಅದರಲ್ಲಿ PhD, MTech, MBA ಮಾಡಿದಂಥವರು ಕೂಡ ಇರ್ತಾರೆ. ಅಂದರೆ ನಮ್ಮ ವ್ಯವಸ್ಥೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಕುಸಿದಿದೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ನಮ್ಮ ಶಿಕ್ಷಣ ವ್ಯವಸ್ಥೆಗೂ ಮತ್ತು ಉದ್ಯೋಗದ ಒಂದು ಮಾರುಕಟ್ಟೆಗೂ ಇರುವಂತಹ ಅವರ ಇಬ್ಬರ ನಡುವೆ ಇರುವಂತಹ ಅಂತರ ಏನಿದೆ, ಗ್ಯಾಪ್ ಏನಿದೆ, ಎಷ್ಟಿದೆ ಅನ್ನುವಂಥದ್ದನ್ನು ಇದು ಸ್ಪಷ್ಟವಾಗಿ ನಮ್ಮ ಮುಂದೆ ತೆರೆದಿಡುತ್ತೆ. ನಾವು ಯಾವುದಾದ್ರೂ ಫ್ಯಾಕ್ಟ್ರಿಗಳಲ್ಲಿ ಉತ್ಪಾದನೆ ಮಾಡೋ ರೀತಿ ಡಿಗ್ರಿ ಹೋಲ್ಡರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಆದರೆ ಅವರಿಗೆ ಕೆಲಸ ಎಲ್ಲಿದೆ ಅನ್ನುವಂಥದ್ದು ಬಹಳ ದೊಡ್ಡದಾದಂಥ ಪ್ರಶ್ನೆ ಈಗ ನಮ್ಮ ಮುಂದೆ ಇರುವಂಥದ್ದು. ನಿರುದ್ಯೋಗ ಅನ್ನುವಂಥದ್ದು ಬರೀ ಜೇಬಲ್ಲಿ ದುಡ್ಡಿಲ್ಲದೆ ಇರುವಂಥದ್ದು ಅಥವಾ ಫೈನಾನ್ಷಿಯಲ್ ಸಮಸ್ಯೆಗಳಲ್ಲ ಸ್ನೇಹಿತರೆ. ಇದು ನೇರವಾಗಿ ನಮ್ಮ ಯುವಜನರ ಮಾನಸಿಕ ಆರೋಗ್ಯದ ಮೇಲೆ ಒಂದು ರೀತಿ ಭೀಕರವಾದಂತಹ ಮಾನಸಿಕ ಆರೋಗ್ಯದ ಮೇಲೆ ಬೀರುವಂತಹ ಪರಿಣಾಮ ಇದು. ಮತ್ತು 25ರಿಂದ 26 ವರ್ಷ ಬಂದರೂ ಕೂಡ ಕೆಲಸ ಸಿಗಲ್ಲ ಅಂದಾಗ ಒಂದು ರೀತಿ ಶುರುವಾಗುವಂಥ ಹತಾಶೆ, ಆತಂಕ, ಭವಿಷ್ಯದ ಬಗ್ಗೆ ಒಂದು ರೀತಿ ಹುಟ್ಟುವಂಥ ಭಯ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆ, ಇವೆಲ್ಲವೂ ಕೂಡ ಇವತ್ತಿನ ಯುವಜನರನ್ನು ಒಳಗೊಳಗಡೆ ಕೊಲ್ತಾ ಬರ್ತಾ ಇದ್ದಾವೆ. ಸಮಾಜ, ಸಂಬಂಧಿಕರ ಚುಚ್ಚು ಮಾತುಗಳು, ಇನ್ನೂ ಕೆಲಸ ಸಿಗಲಿಲ್ವ ಅನ್ನುವಂಥ ಪ್ರಶ್ನೆಗಳು ಯುವಕರನ್ನು ಡಿಪ್ರೆಷನ್ಗೆ ತಳ್ಳುವಂಥ ಒಂದು ಕೆಲಸ ಆಗ್ತಿದೆ. ಅತ್ಯಂತ ದುಃಖದ ವಿಚಾರ ಏನಪ್ಪ ಅಂದರೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB ಈ ಒಂದು ಸಂಸ್ಥೆಯ ದತ್ತಾಂಶಗಳ ಪ್ರಕಾರ ಕಳೆದ ಕೆಲವು ವರ್ಷಗಳಲ್ಲಿ ನಿರುದ್ಯೋಗ ಮತ್ತು ವೃತ್ತಿ ಜೀವನದ ವೈಫಲ್ಯದ ಕಾರಣದಿಂದಾಗಿ ಯುವಜನರು ಆತ್ಮಹತ್ಯೆ ಮಾಡಿಕೊಳ್ತಿರುವಂತಹ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ಪ್ರತಿ ವರ್ಷ ಸಾವಿರಾರು ಯುವಕರು ಉದ್ಯೋಗ ಇಲ್ಲದೆ ಬೇಸತ್ತು ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಂಡು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಇದು ಕೇವಲ ಸಾಂಖ್ಯಿಕ ದತ್ತಾಂಶ ಅಲ್ಲ, ಇದು ನಮಗೇನೂ ಆಗಿಲ್ಲ ಅನ್ನುವಂಥ ಸಮಾಜಕ್ಕೆ
ಮೆತ್ತಿರುವಂಥ ಒಂದು ರೀತಿಯ ರಕ್ತದ ಕಲೆಗಳು ಅಂತಲೇ ನಾವು ನೋಡಬೇಕಾಗತ್ತೆ. ಇದು ನಮ್ಮ ದೇಶದ ಮಾನವ ಸಂಪನ್ಮೂಲದ ಅತಿ ದೊಡ್ಡ ನಷ್ಟ. ಯುವ ಜನರ ಅಗಾಧ ಶಕ್ತಿಯನ್ನು ಕ್ರೀಡೆ, ವಿಜ್ಞಾನ, ಸಂಶೋಧನೆ ಮತ್ತು ಒಂದು ರೀತಿಯ ಸೃಜನಾತ್ಮಕ ಕೆಲಸಗಳಿಗೆ ಬಳಸ್ಕೊಳ್ಬೇಕಾದಂತಹ ವಯಸ್ಸಿನಲ್ಲಿ ಅದು ಹೀಗೆ ಬೀದಿಯಲ್ಲಿ ಡಿಪ್ರೆಷನ್ನಲ್ಲಿ ವ್ಯರ್ಥವಾಗ್ತಿದೆ. ಒಂದು ರೀತಿಯ ಈ ಸಮಾಜವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದೆ. ಹಾಗಾದರೆ ಸರ್ಕಾರ ಏನು ಮಾಡ್ತಾ ಇಲ್ವೇ? ಸರ್ಕಾರಗಳು ಏನು ಮಾಡ್ತಾ ಇಲ್ವೇ? ಸರ್ಕಾರ ಸುಮ್ಮನೆ ಕುಳಿತುಕೊಂಡಿದೆಯಾ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಇಲ್ಲ. ಸರ್ಕಾರವು ಒಂದು ಹಲವಾರು ಬೃಹತ್ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಸ್ಕಿಲ್ ಇಂಡಿಯಾ ಆಗಿರ್ಬೋದು, ಸ್ಟಾರ್ಟಪ್ ಇಂಡಿಯಾ ಆಗಿರ್ಬೋದು, ಮುದ್ರಾ ಯೋಜನೆ ಆಗಿರ್ಬೋದು, ಹೀಗೆ ಒಂದು ರೀತಿಯ ಆಕರ್ಷಕ ಹೆಸರುಗಳನ್ನು ಇಟ್ಟಿರುವಂತಹ ಒಂದಷ್ಟು ಯೋಜನೆಗಳು ಬಂದಿದ್ದಾವೆ. ಅವುಗಳಲ್ಲಿ ಕೆಲವು ಯಶಸ್ವಿಯಾಗಿದ್ದಾವೆ, ಕೆಲವು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದಾವೆ ಅನ್ನೋದನ್ನು ನಾವು ಖಂಡಿತವಾಗ್ಲೂ ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಒಪ್ಕೊಳ್ಬೇಕಾಗತ್ತೆ. ಬಟ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಯೋಜನೆಗಳು ದೇಶದ 8.7 ಕೋಟಿ ಯುವಜನರ ಸಮಸ್ಯೆಯನ್ನು ಬಗೆಹರಿಸುವಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆಯಾ? ಎಷ್ಟು ಜನರಿಗೆ ಈ ಒಂದು ಯೋಜನೆಗಳು ನಿಜವಾಗಿಯೂ ತಲುಪಿದ್ದಾವೆ? ಮೇಕ್ ಇನ್ ಇಂಡಿಯಾ ಬಂದು ಸರಿಸುಮಾರು 10 ವರ್ಷಗಳಾದರೂ ಕೂಡ ನಮ್ಮ ಜಿ ಡಿ ಪಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ವಲಯದ ಪಾಲು ಇನ್ನೂ ಸಹ 16-17% ಆಸುಪಾಸಿನಲ್ಲೇ ಈಗಲೂ ಸಹ ಇದೆ. ಚೀನಾದಂತೆ ನಾವು ಉತ್ಪಾದನಾ ಹಬ್ ಆಗುವಂಥ ಕೆಲಸ ಇವತ್ತಿಗೂ ಆಗಲಿಲ್ಲ. ಇನ್ನು ಸ್ಕಿಲ್ ಇಂಡಿಯಾ ಯೋಜನೆ ಅಡಿಯಲ್ಲಿ ತರಬೇತಿ ಪಡೆದವರಲ್ಲಿ ಕೇವಲ 20% ಜನರಿಗೆ ಮಾತ್ರ ಉದ್ಯೋಗ ಸಿಕ್ಕಿದೆ ಅಂತ ಕೆಲವು ವರದಿಗಳು ಹೇಳ್ತಾ ಬರ್ತವೆ. ಇನ್ನು ಮುದ್ರಾ ಯೋಜನೆ ಅದನ್ನು ತಗೊಳ್ಳೋದಾದರೆ ಇದರಿಂದ ಸಣ್ಣ ಉದ್ಯಮಗಳು ಎಷ್ಟು ಬೆಳೆದಿದ್ದಾವೆ ಅನ್ನುವಂಥ ಪ್ರಶ್ನೆ ನಾವು ಹಾಕ್ಕೊಳ್ಬೇಕಾಗುತ್ತೆ. ಮುದ್ರಾ ಅಡಿಯಲ್ಲಿ ಇವರು ಕೊಟ್ಟಿರ್ತಕ್ಕಂಥ ಸರಾಸರಿ ಸಾಲದ ಮೊತ್ತ ಕೇವಲ 50,000-60,000 ರೂಪಾಯಿ. ಇಷ್ಟು ಸಣ್ಣ ಮೊತ್ತದಲ್ಲಿ ಒಬ್ಬ ಯುವಕ ಬಟ್ಟೆ ಅಂಗಡಿ, ಟೀ ಸ್ಟಾಲ್ ಅಥವಾ ಪಕೋಡ ಮಾರುವಂಥ ಸ್ಟ್ಯಾಂಡ್ಗಳನ್ನು ಹಾಕ್ಬೋದು ಹೊರತು 4 ಜನರಿಗೆ ಕೆಲಸ ಕೊಡುವಂಥ ಒಂದು ಸಣ್ಣ ಪುಟ್ಟ ಕಂಪನಿಯನ್ನು ಕಟ್ಟೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಈ ದತ್ತಾಂಶಗಳ ಬಗ್ಗೆ ಸರ್ಕಾರದ ಬಳಿ ಸ್ಪಷ್ಟತೆ ಅನ್ನುವಂಥದ್ದಿಲ್ಲ, ಪಾರದರ್ಶಕತೆ ಅನ್ನುವಂಥದ್ದಿಲ್ಲ. ಈ ಯೋಜನೆಗಳೇನಿದ್ದಾವೆ ಕೇವಲ PR ಏಜೆನ್ಸಿಗಳ ಮೂಲಕ ಪ್ರಚಾರಕ್ಕೋಸ್ಕರನೇ ಪ್ರಚಾರವಾಗಿದೆ ಅಥವಾ ಏನೋ ನೆಲಮಟ್ಟದಲ್ಲಿ ನಿಜವಾಗಿಯೂ ಕೂಡ ಆಳವಾದಂತಹ ಬದಲಾವಣೆ ತಂದಿದ್ದಾವೆ ಅನ್ನುವಂಥದ್ದು ಅತಿ ದೊಡ್ಡದಾದಂಥ ಪ್ರಶ್ನೆ. ಇಲ್ಲಿ ಟೀಕಿಸುವಂಥದ್ದು ಅಂತಂದರೆ ಕೇವಲ ಸರ್ಕಾರದ ತಪ್ಪುಗಳನ್ನು ಹುಡುಕುವಂಥದ್ದಲ್ಲ, ಅವ್ರು ನೀಡಿರುವಂತಹ ಭರವಸೆಗಳಾಗಿರ್ಬೋದು ಮತ್ತು ಅವುಗಳ ನೈಜ ಅನುಷ್ಠಾನದ ನಡುವಿನ ಅಂತರವನ್ನು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಜವಾಬ್ದಾರಿಯುತವಾಗಿ ನಾವೆಲ್ಲರೂ ಸಹ ಪ್ರಶ್ನೆ ಮಾಡಬೇಕಾಗತ್ತೆ. ಈ ಸಮಸ್ಯೆಯ ಇನ್ನೊಂದು ಬಹುಮುಖ್ಯ ಆಯಾಮ ಅಂತಂದರೆ ನಮ್ಮ ಕೃಷಿ ವಲಯ. ಭಾರತದ ಅರ್ಥವ್ಯವಸ್ಥೆ ಇವತ್ತಿಗೂ ಕೂಡ ಹೆಚ್ಚಾಗಿ ಕೃಷಿ ವಲಯದ ಮೇಲೇ ಅವಲಂಬಿತವಾಗಿರುವಂಥದ್ದು. ನಮ್ಮ ದೇಶದ 45%ಗೂ ಹೆಚ್ಚು ಜನಸಂಖ್ಯೆ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಕೊಂಡಿದ್ದಾರೆ. ಆದರೆ ಕೃಷಿಯಲ್ಲಿ ಲಾಭ ಕಡಿಮೆ ಆಗ್ತಾ ಇದೆ. ಹವಾಮಾನದ ವೈಪರೀತ್ಯಗಳಾಗಿರ್ಬೋದು, ಬೆಲೆ ಸಿಗದೇ ಇರುವಂಥದ್ದಾಗಿರ್ಬೋದು, ಇದರಿಂದ ಯುವಜನರು ಕೃಷಿಯಿಂದ ಸಂಪೂರ್ಣವಾಗಿ ದೂರ ಸರಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಹಳ್ಳಿಯಲ್ಲಿರುವಂಥ ಯುವಕನಿಗೆ ಕೃಷಿ ಮಾಡುವಂಥದ್ದು ಕೀಳು ಅನ್ನುವಂಥ ಒಂದು ಭಾವನೆ ಅವನಿಗೆ ಬಂದಿದೆ ಅಥವಾ ಅವನಿಗೆ ತುಂಬಲಾಗ್ತಾ ಇದೆ. ಅವರೆಲ್ಲ ಸಹ ಉದ್ಯೋಗ ಹುಡುಕೊಂಡು ಬೆಂಗಳೂರು, ಮುಂಬೈ, ಡೆಲ್ಲಿ ಅಂತಹ ದೊಡ್ಡ ದೊಡ್ಡ ನಗರಗಳಿಗೆ ರೈಲನ್ನು ಹತ್ತಿ ವಲಸೆ ಹೋಗ್ತಾ ಇದ್ದಾರೆ. ಆದರೆ ನಗರಗಳಲ್ಲಿ ಅವರ ಕೌಶಲ್ಯಕ್ಕೆ ತಕ್ಕಂತೆ ಮತ್ತು ಅವರಿಗೆ ಒಂದು ಗೌರವಯುತವಾದಂತಹ ಬದುಕು ಕಟ್ಕೊಳ್ಳೋದಕ್ಕೆ ಉದ್ಯೋಗ ಅನ್ನುವಂಥದ್ದು, ಅವರಿಗೆ ಬೇಕಾದಂತಹ, ಅವರ ಎಬಿಲಿಟಿಗೆ ಬೇಕಾದಂತಹ ಉದ್ಯೋಗ ಅನ್ನುವಂಥದ್ದು ಲಭ್ಯ ಇಲ್ಲ. ಕೊನೆಗೆ ಅವರು ಡೆಲಿವರಿ ಬಾಯ್ಸ್ ಆಗಿ ಅಥವಾ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಸೇರಿಕೊಳ್ಳುವಂಥ ಪರಿಸ್ಥಿತಿ ಇವತ್ತಿಗೆ ನಮ್ಮ ದೇಶದಲ್ಲಿ ಇದೆ. ಇವತ್ತು ಗಿಗ್ ಎಕಾನಮಿ ಅಂದರೆ ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋಗಳಲ್ಲಿ ಕೆಲಸ ಮಾಡುವುದು ಯುವ ಜನರಿಗೆ ಅನಿವಾರ್ಯ ಅಂತ ಅನಿಸಿದೆ. ಇದು ತಾತ್ಕಾಲಿಕವಾಗಿ ಇರತಕ್ಕಂಥ ಒಂದು ಪರಿಹಾರನೇ ಹೊರತು ಇದರಲ್ಲಿ PF ಆಗಲಿ, ಇನ್ಶೂರೆನ್ಸ್ ಆಗಲಿ ಅಥವಾ ಭವಿಷ್ಯದ ಭದ್ರತೆ ಆಗಲಿ ಯಾವುದೂ ಸಹ ಇಲ್ಲ. ಕೃಷಿ ವಲಯವನ್ನು ಆಧುನೀಕರಣಗೊಳಿಸುವಂಥದ್ದು, ಅಗ್ರಿಟೆಕ್ ತರುವಂಥದ್ದು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲೇ ಕೃಷಿ ಆಧಾರಿತ ಉದ್ಯಮಗಳನ್ನು, ಆಗ್ರೋ ಬೇಸ್ಡ್ ಇಂಡಸ್ಟ್ರಿಗಳನ್ನು ಅಭಿವೃದ್ಧಿಪಡಿಸುವಂಥದ್ದು ತೀರಾ ಅಗತ್ಯ ಈ ಕ್ಷಣಕ್ಕೆ ಇದೆ. ಹಳ್ಳಿಗಳಲ್ಲೇ ಉದ್ಯೋಗ ಸೃಷ್ಟಿಯಾಗಬೇಕು, ಇಲ್ಲದಿದ್ದರೆ ನಗರಗಳ ಮೇಲಿನ ಒತ್ತಡ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ, ಸ್ಲಮ್ಗಳು ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ನಿರುದ್ಯೋಗ ಸಮಸ್ಯೆ ಬಗೆಹರಿಸಲಾಗದಂಥ ಒಂದು ರೀತಿಯ ದೊಡ್ಡ ಮಟ್ಟದ ಕಗ್ಗಂಟಾಗಿ ಉಲ್ಬಣ ಆಗುತ್ತೆ. ಇನ್ನು ಉದ್ಯೋಗದಾತರು ಮತ್ತು ಕಾರ್ಪೊರೇಟ್ ಕಂಪನಿಗಳ ಕಡೆ ಬಂದು ನೋಡೋದಾದರೆ ಅವರ ಅಳಲು ಬೇರೆ ರೀತಿಯೇ ಇದೆ. ಅವರೆಲ್ಲ ಹೇಳುವಂಥದ್ದು ಇನ್ನೊಂದು ಮುಖ್ಯವಾದಂಥ ಕಾರಣ ಏನಂದರೆ ಒಂದು ರೀತಿಯ ಕೌಶಲ್ಯದ ಕೊರತೆ, ಅವರಿಗೆ ಆ ಒಂದು ಎಬಿಲಿಟಿನೇ ಇಲ್ಲ ಅನ್ನುವಂಥದ್ದು. ನಮ್ಮ ಶಿಕ್ಷಣ ವ್ಯವಸ್ಥೆಗೂ ಮತ್ತು ಇವತ್ತಿನ ಉದ್ಯೋಗ ಮಾರುಕಟ್ಟೆಯ ಅವಶ್ಯಕತೆಗೂ ನಡುವೆ ಇರತಕ್ಕಂಥದ್ದು ಒಂದು ರೀತಿಯ ಭೂಮಿ ಆಕಾಶದತ್ತು ಒಂದು ರೀತಿಯ ದೊಡ್ಡ ಕಂದಕ ಅನ್ನುವಂಥದ್ದು ಇದೆ.
ಯುವ ಜನರು ಲಕ್ಷಗಟ್ಟಲೆ ಕೊಟ್ಟು ಪದವಿಯನ್ನು ಪಡ್ಕೊಳ್ತಾರೆ. ಆದರೆ ಇವತ್ತಿನ ಇಂಡಸ್ಟ್ರಿ ಕೈಗಾರಿಕೆಗಳಿಗೆ ಬೇಕಾದಂಥ ಒಂದಷ್ಟು ಕೌಶಲ್ಯಗಳು ಅವರಿಗೆ ಇರೋದೇ ಇಲ್ಲ. ಸಾಫ್ಟ್ ಸ್ಕಿಲ್ಸು ಮತ್ತು ಕಮ್ಯುನಿಕೇಷನ್ ಆಗಿರ್ಬೋದು, ಮತ್ತು ಲೇಟೆಸ್ಟ್ ಟೆಕ್ನಿಕಲ್ ಸ್ಕಿಲ್ಗಳಾಗಿರ್ಬೋದು, ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಒಂದು ಎಬಿಲಿಟಿ ಆಗಿರ್ಬೋದು, ಮತ್ತು ಕ್ರಿಟಿಕಲ್ ಥಿಂಕಿಂಗ್ಗಳನ್ನು ನಮ್ಮ ಕಾಲೇಜುಗಳಲ್ಲಿ ಹೇಳ್ಕೊಡ್ತಾನೆ ಇಲ್ಲ. ಮತ್ತು ನಾವು ಇವತ್ತಿಗೂ ಸಹ 20ನೇ ಶತಮಾನದ ಔಟ್ಡೇಟೆಡ್ ಸಿಲೆಬಸ್ಗಳನ್ನು ಬಾಯಿಪಾಠ ಮಾಡ್ತಾ ಅವರಿಗೆ ಹೇಳ್ಕೊಡ್ತಾ ಬರ್ತಾ ಇದ್ದಾರೆ. ಇವತ್ತು ಜಗತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಕಡೆ ಓಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಮಕ್ಕಳು ಯಾವ ರೀತಿ ತಮ್ಮ ಕೆಲಸಗಳನ್ನು ಹುಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಇದು ಉದ್ಯೋಗದಾತರಿಗೂ ಮತ್ತು ಯುವ ಜನರಿಗೂ ನಡುವೆ ಒಂದು ಸ್ಕಿಲ್ ಮಿಸ್ ಮ್ಯಾಚ್ ಅನ್ನುವಂಥ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿದೆ. ಕಂಪನಿಗಳಿಗೆ ಕೆಲಸಗಾರರು ಬೇಕು ನಿಜ, ಯುವಕರಿಗೆ ಕೆಲಸ ಬೇಕು ಅನ್ನುವಂಥದ್ದು ನಿಜ. ಆದರೆ ಇಬ್ಬರ ನಡುವೆ ಕನೆಕ್ಷನ್ ಅನ್ನುವಂಥದ್ದು ಇಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇವಲ ಮೇಲ್ನೋಟದ ಬಣ್ಣ ಬಳಿಯುವಂಥ ಕೆಲಸವನ್ನು ಮಾಡೋದ್ರ ಬದಲಾಗಿ ಕ್ರಾಂತಿಕಾರಿ ಬದಲಾವಣೆ ಅನ್ನುವಂಥದ್ದು ಆಗಲೇಬೇಕಾಗಿದೆ. ಪ್ರಾಕ್ಟಿಕಲ್ ನಾಲೆಡ್ಜು ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಪ್ರಾಥಮಿಕ ಶಾಲಾ ಹಂತದಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಒತ್ತನ್ನು ನೀಡಬೇಕಾಗತ್ತೆ. ಕೇವಲ ಪ್ರಿಂಟ್ ಆದಂತಹ ಸರ್ಟಿಫಿಕೇಟ್ ಕೊಡುವಂತಹ ಫ್ಯಾಕ್ಟ್ರಿಗಳ ಬದಲು ಕೆಲಸಕ್ಕೆ ಅಥವಾ ಜೀವನಕ್ಕೆ ಬೇಕಾದಂತಹ ಒಂದು ನಿಜವಾದ ತರಬೇತಿ ನೀಡುವಂತಹ ಶಿಕ್ಷಣ ವ್ಯವಸ್ಥೆ ನಮಗೀಗ ಬೇಕಾಗಿರುವಂಥದ್ದು. ಉದ್ಯೋಗ ಸೃಷ್ಟಿ ಅಂದರೆ ಕೇವಲ ಸರ್ಕಾರಿ ಕೆಲಸ ಅಲ್ಲ ಅನ್ನುವಂಥದ್ದನ್ನು ಯುವ ಜನರು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸರ್ಕಾರ ಎಲ್ರಿಗೂ ಸಹ ಕೆಲಸ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅದು ವಾಸ್ತವ. ಉದ್ಯೋಗ ಸೃಷ್ಟಿ ಆಗಬೇಕಾದ್ರೆ ಖಾಸಗಿ ವಲಯದಲ್ಲಿ ಒಂದಷ್ಟು ಹೂಡಿಕೆ ಅನ್ನುವಂಥದ್ದು ಹೆಚ್ಚಾಗಬೇಕಾಗತ್ತೆ. ಹೊಸ ಹೊಸ ಫ್ಯಾಕ್ಟ್ರಿಗಳು, ಕಾರ್ಖಾನೆಗಳು, ಕಂಪನಿಗಳು ತೆರಿಬೇಕಾಗತ್ತೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ದೇಶೀಯ ಮತ್ತು ವಿದೇಶಿ ನೇರ ಹೂಡಿಕೆ ನಿರೀಕ್ಷಿತ ಮಟ್ಟದಲ್ಲಿ ಬರ್ತಾ ಇಲ್ಲ. ಅದು ಯಾವಾಗಲೂ ಸಹ ಒಂದು ರೀತಿ ಏರುಪೇರು ಆಗ್ತಾನೆ ಇರುತ್ತೆ. ಜಾಗತಿಕ ಆರ್ಥಿಕ ಮಂದಗತಿ ಮತ್ತು ನಮ್ಮಲ್ಲಿರುವಂತಹ ತೆರಿಗೆ ನೀತಿಗಳ ಒಂದು ಗೊಂದಲ ಅಂತಂದರೆ ಟ್ಯಾಕ್ಸ್ ಟೆರರಿಸಮ್ ಆಗಿರ್ಬೋದು, ಮತ್ತು ನಮ್ಮ ದೇಶದ ಒಟ್ಟಾರೆ ಆರ್ಥಿಕ ಪರಿಸ್ಥಿತಿ ಕೂಡ ಇದೆಲ್ಲದಕ್ಕೂ ಕಾರಣ. ಇದಕ್ಕಿಂತಲೂ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡುವಂತಹ ವಲಯ ಯಾವುದು ಗೊತ್ತಾ? ಅದು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು, ಏನು MSME ಅಂತೇನು ಕರಿತೀವಿ ಅವುಗಳು. ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗಿಂತ ಈ ಸಣ್ಣ ಫ್ಯಾಕ್ಟ್ರಿಗಳಿಗೆ ಕೋಟ್ಯಾಂತರ ಜನರಿಗೆ ಅನ್ನವನ್ನು ಹಾಕ್ತಾ ಇರುವಂಥದ್ದು. ಬಟ್ ನೋಟ್ ಬ್ಯಾನು, GST ಅಂತಹ ಒಂದು ರೀತಿಯ ಗೊಂದಲಮಯ ಜಾರಿ ಆಗಿರ್ಬೋದು, ಮತ್ತು ಕೋವಿಡ್ ಲಾಕ್ಡೌನ್ನಿಂದಾಗಿ ಈ ಒಂದು MSME ವಲಯದ ಬೆನ್ನುಮೂಳೆ ಅನ್ನುವಂಥದ್ದು ಮುರಿದು ಹೋಗಿದೆ ಅಂತಲೇ ಹೇಳ್ಬೋದು. ಲಕ್ಷಾಂತರ ಸಣ್ಣ ಉದ್ಯಮಗಳು ಏನಿದ್ದಾವೆ ಅವುಗಳೆಲ್ಲವೂ ಸಹ ಮುಚ್ಚಿ ಹೋಗಿದ್ದಾವೆ. ಅವರಿಗೆ ಸರಿಯಾದಂತಹ ಹಣಕಾಸಿನ ನೆರವು ಮತ್ತು ತಾಂತ್ರಿಕ ಬೆಂಬಲ ಅನ್ನುವಂಥದ್ದು ಸಿಗುತ್ತಾ ಇಲ್ಲ ಮತ್ತೆ ಓಪನ್ ಮಾಡಲಿಕ್ಕೆ. ಈ ವಲಯವನ್ನು ಮತ್ತೆ ಬಲಪಡಿಸಿದ್ರೆ ಮಾತ್ರವೇ, ಸರ್ಕಾರಿ ನೆರವು ನೀಡಿದರೆ ಮಾತ್ರ ಈ ಒಂದು ನಿರುದ್ಯೋಗ ಸಮಸ್ಯೆಗೆ ಒಂದು ರೀತಿಯ ದೊಡ್ಡ ಮಟ್ಟದ ಶಾಶ್ವತ ಪರಿಹಾರ ಅಂತಲೂ ಹೇಳ್ಬೋದು, ಮತ್ತು ಭದ್ರವಾದಂತಹ ಪರಿಹಾರ ಸಿಗೋದಕ್ಕೆ ಸಾಧ್ಯ ಅಂತಲೂ ಹೇಳ್ಬೋದು. ಅಂತಿಮವಾಗಿ ಸ್ನೇಹಿತರೆ, ಈ ಒಂದು ಇಡೀ ವಿಷಯದ ರಾಜಕೀಯ ಆಯಾಮವನ್ನು ನಾವು ನೋಡಬೇಕು, ಮತ್ತು ರಾಜಕೀಯ ಆಯಾಮದಲ್ಲೇ ನಾವು ಇದನ್ನು ನೋಡಬೇಕಾಗತ್ತೆ, ಮತ್ತು ಚರ್ಚೆ ಕೂಡ ಮಾಡಬೇಕಾಗುತ್ತೆ. ಪ್ರಧಾನಿ ಮೋದಿಯವರು ಮತ್ತು ಅವರ ಸರ್ಕಾರ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ, 2 ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಅಂದಿದ್ದು. ಆದರೆ ಇವತ್ತಿನ ಪರಿಸ್ಥಿತಿ ಏನಪ್ಪ ಅಂದರೆ 8.7 ಕೋಟಿ ಯುವ ಜನರು ಬೀದಿಯಲ್ಲಿ ನಿಲ್ಲುವಂತಹ ಹಂತಕ್ಕೆ ಬಂದಿದ್ದಾರೆ. ಪದೇ ಪದೇ ಚುನಾವಣೆಗಳು ಬರ್ತಾ ಇದ್ದಾವೆ. ಈಗಲೂ ಸಹ ರಾಜಕೀಯ ಪಕ್ಷಗಳು ಇದೇ ಹಳೆಯ ಭರವಸೆಗಳನ್ನು ಕೊಡ್ತಾರಾ, ಅಥವಾ ಹಳೆಯ ಭರವಸೆಗಳು ಏನಾದವು ಅಂತ ಲೆಕ್ಕವನ್ನು ಏನಾದರೂ ಕೊಡ್ತಾರಾ? ಯುವ ಜನರಾದಂತಹ ನಾವು ಈ ವಿಷಯದ ಬಗ್ಗೆ ಗಂಭೀರವಾಗಿ ಯೋಚಿಸುವಂತಹ ಕಾಲ ಈಗ ಬಂದಿದೆ. ದುರಂತ ಏನಪ್ಪ ಅಂತಂದರೆ, ನಮ್ಮ ಯುವ ಜನರು ಉದ್ಯೋಗವನ್ನು ಕೇಳೋ ಬದಲಾಗಿ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಬರುವಂತಹ ಸುಳ್ಳು ಸುದ್ದಿಗಳಿಗೆ ಮರಳಾಗಿ ಜಾತಿ, ಧರ್ಮ ಮತ್ತು ಭಾವನಾತ್ಮಕ ವಿಷಯಗಳ ಹಿಂದೆ ಬಿದ್ದು ಒದ್ದಾಡ್ತಾ ಇದ್ದಾರೆ. ಯುವಕರ ಕೈಗೆ ಕೆಲಸ ಕೊಡೋ ಬದಲಾಗಿ ಅವ್ರ ಕೈಗೆ ಧರ್ಮದ ಧ್ವಜವನ್ನು ಕೊಟ್ಟು ಅವರನ್ನು ಒಂದು ರೀತಿಯ ರಾಜಕೀಯ ದಾಳಗಳನ್ನಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಚುನಾವಣೆಗಳಲ್ಲಿ ಮತ ಹಾಕುವಾಗ ಕೇವಲ ಭಾವುಕ, ಧಾರ್ಮಿಕ ಅಥವಾ ಭಾವನಾತ್ಮಕ ವಿಷಯಗಳಿಗಿಂತ ಉದ್ಯೋಗ, ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿಯ ಬಗ್ಗೆ ಸ್ಪಷ್ಟ ದೃಷ್ಟಿಕೋನ ಮತ್ತು ಭರವಸೆ ಕೊಡುವಂತಹ ಮತ್ತು ಅದನ್ನು ಈಡೇರಿಸುವಂತಹ ಇಚ್ಛಾಶಕ್ತಿ ಇರುವಂತಹ ಪಕ್ಷಕ್ಕೆ ವೋಟ್ ಹಾಕಬೇಕಾಗತ್ತೆ. ರಾಜಕಾರಣಿಗಳನ್ನು ಪ್ರಶ್ನೆ ಮಾಡುವಂತಹ ಧೈರ್ಯವನ್ನು ಎಲ್ಲರೂ ಸಹ ಬೆಳೆಸ್ಕೊಳ್ಳಿ. ನಿರುದ್ಯೋಗ ಬರೀ ಒಂದು ಚುನಾವಣೆಯ ವಿಷಯ ಅಲ್ಲ, ಇದು ಕೇವಲ ಪ್ರಣಾಳಿಕೆಯಲ್ಲಿ ಪ್ರಿಂಟ್ ಆಗುವಂಥ ಸಾಲುಗಳಲ್ಲ, ಇದು ನಮ್ಮ ದೇಶದ, ನಿಮ್ಮ ಭವಿಷ್ಯದ ಬದುಕು. ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕೇವಲ ಭಾಷಣಗಳಲ್ಲಿ ಭರವಸೆಗಳನ್ನು ಕೊಡುವುದರ ಬದಲಾಗಿ ಚುನಾವಣೆ ಗೆಲ್ಲೋದಕ್ಕೆ ಕಾಟಾಚಾರದ ಯೋಜನೆಗಳನ್ನು ಘೋಷಣೆ ಮಾಡುವುದರ ಬದಲಾಗಿ ತಳಮಟ್ಟದ ಆಳವಾದಂತಹ ಆರ್ಥಿಕ ಸುಧಾರಣೆಗಳನ್ನು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಬೇಕಾಗತ್ತೆ. ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಆಮೂಲಾಗ್ರವಾಗಿ ಬದಲಾಯಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಆಧಾರಿತ ಉದ್ಯೋಗ
ಸೃಷ್ಟಿ ಮಾಡಬೇಕಾಗತ್ತೆ. ಮತ್ತು ಉದ್ಯೋಗ ಸೃಷ್ಟಿಸುವಂತಹ ವಲಯಗಳೇನಿದ್ದಾವೆ, ಹಾಗೆ ಸಣ್ಣ ಕೈಗಾರಿಕೆಗಳು MSME ಅನ್ನುವಂಥ ಸಂಸ್ಥೆಗಳೇನಿದ್ದಾವೆ, ಪ್ರಾಮಾಣಿಕವಾಗಿ ಈ ಒಂದು ವಲಯಕ್ಕೆ ಬೆಂಬಲವನ್ನು ನೀಡಬೇಕಾಗತ್ತೆ. ಅದೇ ಟೈಮಲ್ಲಿ ನಮ್ಮ ಯುವಜನರು ಕೂಡಲೇ ಕೇವಲ ಸರ್ಕಾರದ ಮೇಲೆಯೇ ಅವಲಂಬಿತರಾಗದೆ ತಮ್ಮ ಸ್ಕಿಲ್ಗಳನ್ನು ಹೆಚ್ಚಿಸ್ಕೊಳ್ಳುವಂತಹ ಹೊಸ ತಂತ್ರಜ್ಞಾನ ಕಲಿಯುವ ಕಡೆ ತಮ್ಮ ಗಮನವನ್ನು ನೀಡಬೇಕಾಗತ್ತೆ. ನಮ್ಮ ಹಕ್ಕುಗಳನ್ನು ದಿಟ್ಟವಾಗಿ ಪ್ರಶ್ನೆ ಮಾಡಬೇಕು ಮತ್ತು ನಮ್ಮ ಭವಿಷ್ಯವನ್ನು ನಾವೇ ಎಚ್ಚರಿಕೆಯಿಂದ ರೂಪಿಸ್ಕೊಳ್ಬೇಕು. ಜಾತಿ ಧರ್ಮದ ಅಫೀಮಿಂದ ಫಸ್ಟ್ ನಾವು ಎಲ್ಲದರಿಂದಲೂ ಕೂಡ ಹೊರಗಡೆ ಬರಬೇಕು. ನಮ್ಮ ಉದ್ಯೋಗ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಮಾಡುವಂಥ ಕಾಲ ಇದು. ಈಗ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಅನ್ನುವಂಥದ್ದು ನಿಮಗೆ ಮತ್ತು ಈ ಒಂದು ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ದರೆ, ಅರ್ಥಪೂರ್ಣ ಅಂತ ಅನಿಸಿದರೆ ಪ್ರತಿಯೊಬ್ಬ ಯುವಕರಿಗೂ ತಲುಪಿಸುವಂತಹ ಕೆಲಸವನ್ನು ಮಾಡಿ. ಎಲ್ರಿಗೂ ಸಹ ಶೇರ್ ಮಾಡಿ. ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನು ಖಂಡಿತವಾಗಲೂ ಮರಿಬೇಡಿ. ಈ ಬಗ್ಗೆ ಚರ್ಚೆ ಶುರುವಾಗಲಿ. ನಿಮ್ಮ ಧ್ವನಿ ನಮ್ಮ ದೇಶದ ಯುವಜನರ ಧ್ವನಿಯಾಗಲಿ. ನಮಸ್ಕಾರಗಳು. ಜೈ ಭೀಮ್, ಜೈ ಹಿಂದ್.